ನನಗೆ ಉದ್ಯೋಗ ಇಲ್ಲ, ಕೆಲಸ ಇಲ್ಲ ಎಂಬ ದೃಷ್ಟಿಯಲ್ಲಿರುವಾಗ ನಾನು ನಮ್ಮ ಮನೆ ಹತ್ರ ವಿಕಾಸ್ ಫೌಂಡ್ರಿ ಅಂತೇಳಿ ವರ್ಕ್ಶಾಪ್ ಇದೆ, ಅಲ್ಲಿ ನಾನು ಸೇರಿದೆ. ಅಂದರೆ ಏನು ಗೊತ್ತಿಲ್ಲ, ಅಲ್ಲಿಯೆಲ್ಲ ಸೇರಿದೆ. ಅಲ್ಲಂದರೆ ಸೇರುವಾಗ ನನಗೆ 40 ರೂಪಾಯಿ ಸಂಬಳ ತಿಂಗಳಿಗೆ. ತದನಂತರ 7 ವರ್ಷದಲ್ಲಿದ್ದೆ, 7 ವರ್ಷದ 250 ರೂಪಾಯಿ ನನಗೆ ಸಂಬಳ ಆಯಿತು. ಆ 350ಕ್ಕೆ 350 ಪ್ಲಸ್ ಆಗಿ 700 ರೂಪಾಯಿ ಆಗಿ, ಆ 700 ರೂಪಾಯಿಯಲ್ಲೇ ನಾನು ಮರದ ವ್ಯಾಪಾರ ಮಾಡಿ ದುಡ್ಡಿನ ಸಂಪಾದನೆ ಮಾಡಿದೆ. ಒಂದು ಟೆಂಪೋ ಆಗಿದೆ, ಮಹೇಂದ್ರ ಟೆಂಪೋನ ಹಾಕಿದೆ. ಅದರಲ್ಲಿ ನಾನು ಅದಾಗಿ ಮಹೇಂದ್ರ ಟೆಂಪೋ ಸ್ವಲ್ಪ ತೊಂದರೆಯಿಂದ ಸ್ವಲ್ಪ ಅದು ಕೆಟ್ಟು ಹೋಯಿತು. ಆವಾಗ ನನಗೆ ಮಾಡಿದಂಥ ಹಣ ಎಲ್ಲಿ ಉಂಟು, ಏನು ಎಲ್ಲ ಹೋಯ್ತು. ಅದರ ನಂತರ ನಾನು ಏನು ಇಲ್ಲದಾಗ ರಸ್ತೆಯಲ್ಲಿ ಬರುವಾಗ ಆಯಿತು, ಸಭಾಪತಿಯವರ ಜೊತೆ ಹೋದೆ. ಸಭಾಪತಿ ಹೋದೆ. ಅವರು ನಾನು ನಿಮಗೆ ಏನಾದರೂ ಮಾಡ್ತೇನೆ ಅಂತ ಹೇಳಿದ್ರು, ಮಾಡ್ತಾ ನನಗೆ ಭರವಸೆ ಇತ್ತು ಅವರ ಮೇಲೆ. ಅದನ್ನು ನಾನು ಹೋದೆ. ಅವರಿಗೂ ಕೂಡ ನನಗೆ 12 ವರ್ಷ ನಾನು ಅವರ ಹತ್ರ ಖಾಲಿ ಊಟ ತಿಂಡಿ ಬಿಟ್ಟರೆ ಬೇರೆ ಏನನ್ನು ಮಾಡಿಲ್ಲ, ತಗೊಳ್ಳಿಲ್ಲ, ಕೊಡ್ಲೂ ಇಲ್ಲ. ಹಾಗಿರುವಾಗ ನನಗೆ ಏನಾಯಿತು ಮಾಡೋದಂದ್ರೆ, ಅವರ ವೈಯಕ್ತಿಕ ಒಂದು ಸಮಸ್ಯೆ ಬಂದ ಕಾರಣ ನಾನು ಅವರನ್ನು ಬಿಟ್ಟು ಹೊರಗೆ ಬಂದೆ. ಇಂತಿಂತು ಗಂಟೆಗೆ 4 ಗಂಟೆಗೆ ಚಿತ್ರರಂಜ ಸರ್ಕಲಲ್ಲಿ ನಿತ್ಯಾನಂದ ಒಳಕಾಡ್ರವರ ಚುನಾವಣಾ ಭಾಷಣ ಅಂತೇಳಿ ಬಂದು ಜನಸಾಗರ ಅಂತ ಹೇಳಿದ್ರೆ ಇಲ್ಲಿ ಸಾಧಾರಣ ಒಂದು ಆ ಕಾಲದಲ್ಲೇ 4-5 ಸಾವಿರ ಜನ ಸೇರಿದ್ದಾರೆ. ಆ ಬಂದಂಥ ಜನ ಓಟ್ ಹಾಕಿದ್ರೆ ನಾನು ವಿನ್ನರ್. ಆಗ ನಾನು ಹೇಳಿದೆ ಒಂದೇ, ನನಗೆ ಓಟ್ ಹಾಕಬೇಡಿ, ನನಗೆ ಓಟ್ ಹಾಕಿ ನನಗೇನು ಗೊತ್ತಿಲ್ಲ. ನಾನು ಹೋಗಿ ಅವರ ಕಾರ್ ಡ್ರೈವರಾಗಿ ಹೋಗಿ ನನಗೇನು ಬರ್ತದೆ, ಗುರ್ತಾ ಇವೆಲ್ಲ ದೊಡ್ಡ ಮನುಷ್ಯರು ಗುರ್ತಾಗಿದೆ, ಹೌದು. ಆದರೆ ಎಂತ ಮಾಡ್ಲಿಕ್ಕೆ ಆಗ್ತದೆ, ನಾನು ಅದೇ ಅವರಿಗೊಂದು ಹಾಕಬೇಡಿ, ಬೇರೆ ಯಾರಿಗೆ ಬೇಕಾದ್ರೆ ಹಾಕಿ. ಸೊ ನಿತ್ಯಾನಂದ್ರವರೇ, ಬಹುಶಃ ಈ ಬೇಸಿಗೆಗಾಲದಲ್ಲಿ ಇಂಥ ಒಂದು ಸೇವಾ ಕಾರ್ಯ ಅದು ನಿಜವಾದ ಸೇವಾ ಕಾರ್ಯ ಅಂತ ನಾನು ಭಾವಿಸ್ತೇನೆ. ಇದರ ಖರ್ಚು ವೆಚ್ಚಗಳನ್ನೆಲ್ಲ ನೀವು ಹೇಳಿದ್ರಿ, ಯಾರ್ಯಾರು ಇವರು ನೀರು ಯಾರು ಕೊಡ್ತಾರೆ, ಉಳಿದದ್ದನ್ನೆಲ್ಲ ನೀವು ಇದನ್ನು ಹೇಗೆ ಮೇಂಟೈನ್ ಮಾಡ್ತೀರೋ ದೇವ್ರಿಗೆ ಗೊತ್ತು. ಸೊ ಇಲ್ಲಿಂದ ನೀವು ಕೊನೆಗೆ ಜೀವನಕ್ಕಾಗಿ ಏನು ಮಾಡಿದ್ರಿ ನಿಮ್ಮ ಯೌವನದಲ್ಲಿ? ಈಗ ನನ್ನ ಯೌವನದಲ್ಲಿ ಅಂತ ಹೇಳಿದರೆ, ನಾವು ಕಷ್ಟ ಜೀವಿಗಳು. ಮನೆಯಲ್ಲಿ ತಾಯಿ ಮನೆಯಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿಂದ ಬರುವಾಗ ಅನ್ನ ಸ್ವಲ್ಪ ಸಾಂಬಾರು ತರ್ತಾರೆ, ಅದನ್ನು ಊಟ ಮಾಡ್ತಿದ್ದೀವಿ. ಅದರ ನಂತರ ತಾಯಿಗೆ ಹುಷಾರಿಲ್ಲ, ಹಾಸಿಗೆಯಲ್ಲಿ ಬಿದ್ದರು. ನನಗೆ ಕೆಲಸ ಇಲ್ಲ. ಮತ್ತು ನಾನು ಕೆಲಸ ಇಲ್ಲದ ಹೊತ್ತಿಗೆ ನನ್ನ ಮಾವನವರು ಬೊಂಬಾಯಲ್ಲಿದ್ದರು. ಅವರು ಸ್ವಲ್ಪ ನನಗೆ ನಮ್ಮ ಮನೆ ಖರ್ಚಿಗೆ ಕೊಡ್ತಿದ್ರು. ಅದರ ಮಾವನ ತಾಯಿ, ಮಾವನ ತಂಗಿ, ನನ್ನ ತಾಯಿ, ನಾನು 4 ಜನ ಮನೆಯಲ್ಲಿದ್ದೆವು. ಈಗ ಯಾರು ಇಲ್ಲ, ಈಗ ನಾನು ಒಬ್ಬನೇ ಇರೋದು. ಆಗಿರುವಾಗ ಮಾವ ಕೂಡ ಅದಕ್ಕೆ ನಮಗೆ ಹೆಲ್ಪ್ ಮಾಡ್ತಿದ್ರು. ಅದರ ನಂತರ ನಾನು ನನಗೆ ಉದ್ಯೋಗ ಇಲ್ಲ, ಕೆಲಸ ಇಲ್ಲ ಎಂಬ ದೃಷ್ಟಿಯಲ್ಲಿರುವಾಗ ನಾನು ನಮ್ಮ ಮನೆ ಹತ್ರ ವಿಕಾಸ್ ಫೌಂಡ್ರಿ ಅಂತೇಳಿ ವರ್ಕ್ಶಾಪ್ ಇದೆ, ಅಲ್ಲಿ ನಾನು ಸೇರಿದೆ. ಅಂದರೆ ಏನು ಗೊತ್ತಿಲ್ಲ, ಅಲ್ಲಿಯೆಲ್ಲ ಸೇರಿದೆ. ಅಲ್ಲಂದರೆ ಸೇರುವಾಗ ನನಗೆ 40 ರೂಪಾಯಿ ಸಂಬಳ ತಿಂಗಳಿಗೆ. ತದನಂತರ 7 ವರ್ಷದಲ್ಲಿದ್ದೆ, 7 ವರ್ಷದ 250 ರೂಪಾಯಿ ನನಗೆ ಸಂಬಳ ಆಯಿತು. ಅದರಲ್ಲಿ ನಾನು ಒಳ್ಳೆ ರೀತಿಯಲ್ಲಿ ವಿದ್ಯೆ ಕಲ್ತಿದ್ದೇನೆ. ಏನಂತ ಹೇಳಿದರೆ, ಲೇತ್ ಮಿಷನ್ ಕಲ್ತಿದ್ದೇನೆ, ವೆಲ್ಡಿಂಗ್ ಕಲ್ತಿದ್ದೇನೆ, ವೈಂಡಿಂಗ್ ಕಲ್ತಿದ್ದೇನೆ, ಮತ್ತು ಮೋಲ್ಡಿಂಗ್ ಅಂದರೆ ಈ ಎಲ್ಲ ಬರಿ ಬರುವಂಥ ರೀತಿಯಲ್ಲಿ ನಾನು ಕಲ್ತಿದ್ದೇನೆ. ಅಲ್ಲಿ ಮಾತ್ರ 7 ವರ್ಷದಲ್ಲಿ ನನಗೆ ಬೇಕಾಗುವಂಥ ವಿದ್ಯೆಯನ್ನು ನಾನು ಅಲ್ಲಿ ಕಲ್ತಿದ್ದೇನೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಬರ್ತೇನೆ. ಯಾಕಂತ ಹೇಳಿದರೆ, ಅದರ ನಂತರ ನನಗೆ ಅಲ್ಲಿ ಅವರು ಮತ್ತು ದನಿಯವರಿಗೆ ಮತ್ತು ನನಗೆ ಸ್ವಲ್ಪ ಮಾತುಕತೆಯಾಗಿ ನಾನು ಅಲ್ಲಿಂದ ಹೊರಗೆ ಬಂದರೂ ಕೂಡ ನಾನು ಮನೆಯಲ್ಲಿ ಹೇಳಿದೆ. ಯಾಕಂತ ಹೇಳಿದರೆ, ಆ 200 ರೂಪಾಯಿಯೇ ನನಗೆ ಗತಿತ್ತು ಆವಾಗ ನಾನು ಮನೆಯಲ್ಲಿ ಹೇಳಿದೆ. ನಾನು ಎಂತ ಮಾಡಿದೆ, ನಮ್ಮ ಕಂಪೌಂಡಿನಲ್ಲೇ ಒಂದು ದೊಡ್ಡ ಮಾವಿನ ಮರ ಇತ್ತು. ಮಾವಿನ ಮರ ಅಂತೇಳಿ ಇಡೀ ಎಲ್ಲ ಅದರದ್ದು ಎಲೆ ಎಲ್ಲ ಬಿದ್ದು ಎಲ್ಲ ಇದಾಗುವಾಗ ಅದು ಮನೆಯ ಓನರ್ ಹೇಳಿದರು, ನಿತ್ಯರೇ ಒಂದು ಮರ ಇದ್ದರೆ ಯಾರಿಗಂತ ಹೇಳಿ ನಾನು ಯಾಕಂದ್ರೆ ಇಲ್ಲಿ ಎಲ್ಲ ಗಲೀಜಾಗ್ತದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾನೊಂದು ಐಡಿಯಾ ಹಾಕಿದೆ, ಏನು ಮಾಡೋದು, ಮರದ ವ್ಯಾಪಾರ ತುಂಬ ನೋಡಿದ್ದೇನೆ. ನಾನೇ ಮರ ತಗೊಂಡ್ರೆ ಹೇಗೆ ಎಂಬ ದೃಷ್ಟಿಯಿಂದ 350 ರೂಪಾಯಿಗೆ ನಾನು ಆ ಮರವನ್ನು ಖರೀದಿಸಿದೆ. ಮರವನ್ನು ಖರೀದಿಸಿದೇನೆ ಆಯಿತು. ಮತ್ತು ಏನು ಮಾಡಿದ ನನಗೆ ಗೊತ್ತಿಲ್ಲ. ಮತ್ತು ಏನು ಮಾಡಿದೆ, ಮರದ ವ್ಯಾಪಾರವನ್ನು ಕನ್ಸಲ್ಟ್ ಮಾಡಿದೆ. ಅವರು ಹೇಳಿದರು, ಹೌದು ಎಲ್ಲಿಂಟು ನೋಡು ಅಂತ ಹೇಳಿದ್ರು. ನಾನು ನಿಮಗೆ 700 ರೂಪಾಯಿ ಕೊಡ್ತೇನೆ, ಕೊಡ್ತೇನೆ ಅಂತ ಹೇಳಿ 700 ರೂಪಾಯಿ ಕೊಟ್ಬಿಟ್ಟೆ. ಆ 350ಕ್ಕೆ 350 ಪ್ಲಸ್ ಆಗಿ 700 ರೂಪಾಯಿ ಆಗಿ, ಆ 700 ರೂಪಾಯಿಯಲ್ಲೇ ನಾನು ಮರದ ವ್ಯಾಪಾರ ಮಾಡಿ ದುಡ್ಡಿನ ಸಂಪಾದನೆ ಮಾಡಿದೆ. ಒಂದು ಟೆಂಪೋ ಆಗಿದೆ, ಮಹೇಂದ್ರ ಟೆಂಪೋನ ಹಾಕಿದೆ. ಅದರಲ್ಲಿ ನಾನು ಅದಾಗಿ ಮಹೇಂದ್ರ ಟೆಂಪೋ ಸ್ವಲ್ಪ ತೊಂದರೆಯಿಂದ ಸ್ವಲ್ಪ ಅದು ಕೆಟ್ಟು ಹೋಯಿತು. ಆವಾಗ ನನಗೆ ಮಾಡಿದಂಥ ಹಣ ಎಲ್ಲಿ ಉಂಟು, ಏನು ಎಲ್ಲ ಹೋಯಿತು. ಅದರ ನಂತರ ನಾನು ಏನು ಇಲ್ಲದಾಗ ರಸ್ತೆಯಲ್ಲಿ ಬರುವಾಗ ಆಯಿತು. ಅದರ ನಂತರ ಮತ್ತೆ ನಾನು ಏನು ಮಾಡಿದೆ ಅಂತ ಹೇಳಿದರೆ, ನನ್ನ ಮಾವ ಇರುವವರು ಇದ್ದಾರೆ, ಅವರು ರಿಕ್ಷಾ ಹಾಕಿದರು. ಅವರು ಪಿಕ್ಮಿ ಕಲೆಕ್ಷನ್ ಮಾಡೋದು. ಅವರು ಹೇಳಿದ್ರು, ನಾನು 12 ಗಂಟೆ ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆ ನಾನು ದುಡಿತೇನೆ, ಅದರ ನಂತರ ನೀನು 8 ಗಂಟೆ ನೀನು ದುಡಿ ಅಂತ ಹೇಳಿದ್ರು. ಅವರಿಗೆ 25 ರೂಪಾಯಿ ಕೊಡೋದು, ನಾನೊಂದು 25-20 ಸಿಗ್ತದೆ. ನಾನು ನನ್ನ ಖರ್ಚಿಗೆ, ಮನೆಯವರಲ್ಲಿ ಯಾರಿಲ್ಲ, ನನ್ನ ಖರ್ಚಿಗೆ ನಾನು ಇಟ್ಟುಕೊಂಡು ನಾನು ಜೀವನ ತೆಗಿತಿದ್ದೆ. ಹಾಗೂ ಅದರ ನಂತರ ತುಂಬ ಕಷ್ಟ ಅಂತೇಳಿ ಮತ್ತೆ ಏನು ನನಗೆ ತೋಚಲಿಲ್ಲ, ಉದ್ಯೋಗ ಇಲ್ಲ, ದುಡ್ಡಿಲ್ಲ, ಎಂಥದ್ದು ಮಾಡಲಿಕ್ಕಿಲ್ಲ. ಮತ್ತು ನಾನು ಸಭಾಪತಿಯವರ ಜೊತೆ ಹೋದೆ.
ಸಭಾಧ್ಯಕ್ಷರ ಜೊತೆ ಹೋದೆ. ಅವರು ನಾನು ನಿಮಗೆ ಏನಾದರೂ ಮಾಡ್ತೇನೆ ಅಂತ ಹೇಳಿದ್ರು, ಮಾಡ್ತಾ ನನಗೆ ಭರವಸೆ ಇತ್ತು ಅವರ ಮೇಲೆ. ಅದು ನಾನು ಹೋದೆ. ಅವರಿಗೂ ಕೂಡ ನನಗೆ 12 ವರ್ಷ ನಾನು ಅವರ ಹತ್ರ ಖಾಲಿ ಊಟ ತಿಂಡಿ ಬಿಟ್ಟರೆ ಬೇರೆ ಏನನ್ನು ನಾ ಮಾಡಿಲ್ಲ, ತಗೊಳ್ಳಿಲ್ಲ, ಕೊಡಲೂ ಇಲ್ಲ. ಹಾಗಿರುವಾಗ ನನಗೇನಾಯಿತು ಮಾಡೋದಂದ್ರೆ, ಅವರ ವೈಯಕ್ತಿಕ ಒಂದು ಸಮಸ್ಯೆ ಬಂದ ಕಾರಣ ನಾನು ಅವರನ್ನು ಬಿಟ್ಟು ಹೊರಗೆ ಬಂದೆ. ಯಾಕಂತೇಳಿ ನನಗೆ ಅದು ಸರಿ ಕಂಡಿಲ್ಲ. ಹೊರಗೆ ಬರುವಾಗ ನನಗೆ ಮತ್ತು ಅವರಿಗೆ ಒಂದು ತುಂಬ ಇದಾಯಿತು. ಏನಂತ ಹೇಳಿದ್ರೆ, ನಾನು ಬಿಟ್ಟು ಹೋದಲ್ವ ಹಾಗೆ ಅಂತೇಳಿ ಅವರಿಗೆ, ನಾನು ಡ್ರೈವರಾಗಿ ಹೋಗ್ತಿದ್ದದ್ದು, ಡ್ರೈವರ್ ಕಮ್ಮ ಪಿ ಆಗಿ ಎಲ್ಲರೂ ನಾನೇ. ಅವರು ಎಲ್ಲಿಗೆ ಹೋಗ್ತಾರೆ, ಬಾಂಬೆಗೆ ಹೋಗ್ತಾರಾ, ಡೆಲ್ಲಿಗೆ ಹೋಗ್ತಾರೆ, ಎಲ್ಲ ನಾನೇ ಬೇಕು. ಹಾಗಿರುವಾಗ ನನ್ನನ್ನು ಕರ್ಕೊಂಡು ಹೋಗಿ ನನಗೆ ಒಳ್ಳೆ ರೀತಿಯ ಒಂದು ಆ 12 ವರ್ಷದಲ್ಲಿ ಒಳ್ಳೆ ರೀತಿಯ ಒಂದು ಕಾಲ ಕಳೆದು ಹೋಯಿತು. ಏನು ಇಲ್ಲದಿದ್ದರೂ ಕೂಡ ಕಾಲ ಕಳೆದು ಹೋಯಿತು. ಆವಾಗ ಮತ್ತೆ ನನಗೆ ಏನಾಯಿತು, ನನಗೆ ಏನೂ ಇಲ್ಲ, ಹೊರಗೆ ಬರುವಾಗ ₹1 ಇಲ್ಲ. ನಂತರ ಅವರು ಈಗ ನಾನೊಂದು ಸಣ್ಣ ಆಫೀಸ್ ಮಾಡಿದ್ದೇನೆ. ನನ್ನ ಆಫೀಸ್ ಅಂದರೆ ಅದರ ಹಿಂದೆ ನಾನು ಫೈನಾನ್ಸ್ ಮಾಡಿದ್ದೆ, ನಿತ್ಯ ಫೈನಾನ್ಸ್ ಆ್ಯಂಡ್ ಸರ್ವಿಸಸ್ ಅಂತೇಳಿ ಮಾಡಿದೆ. ಎಲ್ಲಿ ಅದು ಸಭಾಪತಿಯವರ ಅಂಗಡಿ ಇತ್ತು ಬಡಗುಪೇಟೆಯಲ್ಲಿ, ಸಭಾಪತಿ ಎಂಟರ್ಪ್ರೈಸಸ್ ಅಂತೇಳಿ. ಅಲ್ಲಿ ನಾನು ₹1.5 ಲಕ್ಷ ಡೆಪಾಸಿಟ್, ₹1,000 ಬಾಡಿಗೆಯಲ್ಲಿ ನಾನು ಅಲ್ಲಿ ಬಾಡಿಗೆದಾರನಾಗಿ ಇದ್ದೆ. ಅದರ ನಂತರ ನಾನೊಂದು ಕಾರ್ ತಗೊಂಡೆ. ಕಾರ್ ತಗೊಳ್ಳೋದು ಸಭಾಪತಿಗೆ ಏನೂ ಇಲ್ಲ, ಅವರಂದರೆ ಅವರು ಬರೋದು ಹೋಗೋದು ಅಷ್ಟೇ, ಹೋಗೋದು ಬೈಕಲ್ಲಿ ಹೋಗೋದು, ಯಾರ ಹತ್ರ ಹೋಗೋದು. ಮತ್ತು ನಾನು ಕಾರ್ ತಗೊಂಡದ್ದು ಫಿಯೇಟ್ ಗಾಡಿ, ಫಿಯೇಟ್ ಆವಾಗ ಫೇಮಸ್ ಹಳತು ಗಾಡಿ ತಗೊಂಡೆ. ಅವರಿಗೆ ಮತ್ತು ನನಗೆ ಅವರಿಗೆ ಒಳ್ಳೆ ಕಾಂಟ್ಯಾಕ್ಟ್ ಆಯಿತು. ಕಾಂಟ್ಯಾಕ್ಟ್ ಆಗುವಾಗ ನಿತ್ಯ ನಾವು ಮಂಗಳೂರಿಗೆ ಹೋಗುವ, ನಾವು ಕಾರ್ಕಳ ಹೋಗುವ ಶುರುವಾಯಿತು. ನಾನು ಹೇಳಿದೆ, ಸರ್ ನಂದು ಅಲ್ಲಿ ಫೈನಾನ್ಸ್ ಮಾಡ್ತಿದ್ದೆ, ಅಲ್ಲಿ ತುಂಬ ಒಂದು ₹5-6 ಲಕ್ಷ ನನಗೆ ಬರಲಿಕ್ಕೆ ಉಂಟು. ನಿನಗೆ ಯಾಕೆ ಎದು ರೀತಿ ಮಾರಿ, ನೀನು ಎಲ್ಲ ಹಣವನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ರು. ಆ ಭರವಸೆಯಲ್ಲಿ ನಾನು ಅವರ ಹಿಂದೆ ಹೋದೆ. ಹಣ ಇವತ್ತಿಗೂ ನನಗೆ ಇಲ್ಲ, ಅವರು ಇಲ್ಲ, ಇಂದು ಬಂದದ್ದು ಇಲ್ಲ. ಅಂದರೆ ನಂತರ ನಾನು ಹಣವನ್ನು ಮಾಡಿದೆ, ಅದರಲ್ಲಿ ಅಲ್ಲಿ ಪುನಃ ಹಣ ಹೋಯಿತು. ಒಂದೇ ಮರದ ವ್ಯಾಪಾರದಲ್ಲಿ ಹಣ ಹೋಯಿತು, ಒಂದೇ ರಿಕ್ಷಾದಲ್ಲಿ ಇಲ್ಲ, ಒಂದೇ ಫೈನಾನ್ಸ್ ಮಾಡಿದೆ, ಎಲ್ಲ ಹಣವನ್ನು ಹೋಗಿ. ಅದರ ನಂತರ ನಾನು ಅವರ ಜೊತೆಗೆ ಹೋಗುವಾಗ ಅವರು ಒಂದು ಎಲೆಕ್ಷನ್ ನಿಂತರು, MLA ಎಲೆಕ್ಷನ್ ನಿಂತರು. ನಾನು ಕೂಡ ಅವರು ಬರಬಾರ್ದು ಎಂಬ ದೃಷ್ಟಿಯಿಂದ ನಾನು ಅವರ ಎದುರುಗಡೆ ನಾನು ಪಕ್ಷೇತರರಾಗಿ ಅಭ್ಯರ್ಥಿಯಾಗಿ ನಿಂತೆ. ಇದೇ ನಮ್ಮ ಚಿತ್ರರಂಗ ಸರ್ಕಲ್ ನಿಂತೆ. ನನ್ನ ಒಂದು ಇದು ಏನು ಭಾಷಣ ಮಾಡಲಿಕ್ಕೊಂಡು ಇದಕ್ಕೆ ನಾನು ಒಬ್ಬನೇ ಭಾಷಣಕಾರ, ದೊಡ್ಡ ಸ್ಟೇಜ್, ದೊಡ್ಡ ಮೈಕು ಎಲ್ಲ ಹಾಕಿಕೊಂಡು ಎಲ್ಲರೂ ಸಹಕಾರ ಮಾಡಿದೆ. ಯಾರು ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ, ಮಾಡಿದ್ದಾರೆ. ನಂದು ಭಾಷಣ ಅಂತೇಳಿ ಅನೌನ್ಸ್, ಇಂತಿಂತು ಗಂಟೆಗೆ 4 ಗಂಟೆಗೆ ಚಿತ್ರರಂಗ ಸರ್ಕಲಲ್ಲಿ ನಿತ್ಯಾನಂದ ಒಳಕಾಡ್ರವರ ಚುನಾವಣಾ ಭಾಷಣ ಅಂತೇಳಿ ಬಂದು ಜನಸಾಗರ ಅಂತ ಹೇಳಿದರೆ ಇಲ್ಲಿ ಸಾಧಾರಣ ಒಂದು ಆ ಕಾಲದಲ್ಲೇ 4-5 ಸಾವಿರ ಜನ ಸೇರಿದ್ದಾರೆ. ಆ ಬಂದಂಥ ಜನ ಓಟ್ ಹಾಕಿದ್ರೆ ನಾನು ವಿನ್. ಆಗ ನಾನು ಹೇಳಿದೆ ಒಂದೇ, ನನಗೆ ಓಟ್ ಹಾಕಬೇಡಿ, ನನಗೆ ಓಟ್ ಹಾಕಿ ನನಗೇನು ಗೊತ್ತಿಲ್ಲ. ನಾನು ಹೋಗಿ ಅವರ ಕಾರ್ ಡ್ರೈವರಾಗಿ ಹೋಗಿ ನನಗೇನು ಬರ್ತದೆ, ಗುರ್ತಾಗಿರ್ತವೆ ಎಲ್ಲ ದೊಡ್ಡ ಮನುಷ್ಯರು ಗುರ್ತಾಗಿದ್ದು ಹೌದು, ಆದರೆ ಇದಂತ ಮಾಡಲಿಕ್ಕೆ ಆಗ್ತದೆ. ನಾನು ಅವರಿಗೊಂದು ಹಾಕಬೇಡಿ, ಬೇರೆ ಯಾರಿಗೆ ಬೇಕಾದ್ರೆ ಹಾಕಿ. ಅವರ ಎದುರುಗಡೆ ಸುಧಾಕರ್ ಶೆಟ್ಟಿ ನಿಂತಿದ್ರು, ಶಾರದಾ ಹೋಟೆಲ್ನವರು. ಅವರು 700 ಓಟಿಗೆ ಡಿಫಿಟ್ ಆದರು. ಅದು ಏನೋ ನಶಿಬು, ಯಾರ್ದು ಸಭಾಪತಿ ನಶಿಬು, ಇಲ್ಲದ್ರೆ ಅವರು ಡಿಬಿಟೆ. ಮತ್ತೊಂದು 2ನೇ ಬಾರಿ ನಿಂತರು. 2ನೇ ಬಾರಿ ನಾನು ನಿಂತೆ. ನಾನು ಹೇಳುವಾಗ ಅವರು ಡಿಫಿಟ್ ಆಗಿಬಿಟ್ರು. ಅದರ ನಂತರ ನನಗೆ ನನ್ನ ಬೆನ್ನು ಹತ್ತಿದ್ರು, ನನ್ನನ್ನು ಡಿಫೀಟ್ ಮಾಡಿದ ಅಂತೇಳಿ. ಕೆಲವರೆಲ್ಲ ನನ್ನನ್ನು ನಾನಾ ರೀತಿಯ ತೊಂದರೆ ಕೊಡಲಿಕ್ಕೆ ಬಂದು ಕೊಡಬೇಕು. ನಾನು ಅದಕ್ಕೆ ಯಾವುದೂ ಕೇರ್ ಮಾಡಿಲ್ಲ. ಯಾಕಂದ್ರೆ ನಾನು ಒಬ್ಬನೇ, ನಾನು ಸತ್ತರೆ ನನಗೆ ಅವರಿಂದ ಅವನೇ ಸಾಯಬೇಕು, ಏನು ಮಾಡಲಿಕ್ಕೆ ಬರಲ್ಲ. ಅಟ್ಯಾಕ್ ಮಾಡಲಿಕ್ಕೆ ತುಂಬ ಜನ ಬಂದಿದ್ದಾರೆ, ತುಂಬ ಜನ, ಹೆಸರು ಹೇಳಿದ್ರೆ ಸರಿ ಆಗುದಿಲ್ಲ, ಭಾಳಷ್ಟು ಜನ ಬಂದಿದ್ದಾರೆ. ನನ್ನನ್ನು ತುಂಬ ಜನ ಇದು ಮಾಡಿದ್ದಾರೆ. ಆದರೂ ಕೂಡ ನಾನು ಹೆದರದೆ ಇಲ್ಲಿ ಒಂದು ಡಾಕ್ಟರ್ ಅಭಿಮಾನಿ ಸಂಘ ಅಂತ ಮಾಡಿದೆ. ನಾನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಸಂಘ ಮಾಡಿ ಅದರದ ಅಧ್ಯಕ್ಷ, ನಾನು ಸೆಕ್ರೆಟರಿ ಗಣೇಶರಾಜ್ ಸರಾಜ್ಬಿಟ್ಟು ನಾನು ಮಾಡಿದ್ದು. ಅದರಲ್ಲೇ ನಾವು ಸಣ್ಣ ಕೆಲಸವನ್ನು ಮಾಡಿ ಶುರು ಮಾಡಿದ್ದು. ಶಾಲಾ ಮಕ್ಕಳಿಗೆ ಪುಸ್ತಕ ಕೊಡುವಂಥದ್ದು, ಅಥವಾ ಏನಾದರೂ ಬಿದ್ದವರನ್ನು ರೋಗಿಗಳನ್ನ ತಗೊಂಡು ಹೋಗುವಂಥದ್ದು, ಎಲ್ಲ ರೀತಿಯಲ್ಲಿ ನಾವು ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ತಿದ್ದೆವು. ಅಂದರೆ ಸೇವೆ ಅಲ್ಲಿಂದ ಶುರುವಾಯಿತು. ಯಾಕಂತ ಹೇಳಿದ್ರೆ ಸಭಾಪತಿಯನ್ನು ಬಿಡಬೇಕಾಯ್ತು, ನಾನು ಸೇವೆ ಶುರು ಮಾಡಬೇಕಾದ್ರೆ ಅಲ್ಲೇ ಶುರುವಾಯಿತು. ಅದರ ನಂತರ ನಾನು ದೊಡ್ಡ ಸ್ವಲ್ಪ ಉನ್ನತ ಮಟ್ಟದ ಮಾಡಲಿಕ್ಕೆ ಪ್ರತಿಭಟನೆ ಮಾಡಿ ಶುರು ಮಾಡಿದೆ. ದೊಡ್ಡ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನವನ್ನು ಸೇರಿ ಶುರು ಮಾಡಿದೆ. ರಾಜಕೀಯ ವ್ಯಕ್ತಿಗಳ ಗಮನವನ್ನು ಸೇರಿ ಶುರು ಮಾಡಿದೆ. ಅದರೆಲ್ಲ ಪ್ರತಿಭಟನೆಯಲ್ಲಿ ನನಗೆ ಸ್ವಲ್ಪ ಜಯ ಸಿಕ್ಕಿತು. ಅದರ ನಂತರ ದೊಡ್ಡದು ಇತ್ತೀಚೆಗೆ ನಾನು ಬಹಳಷ್ಟು ಇಂದ್ರಹಳ್ಳಿಯ ರೈಲ್ವೆ ಬ್ರಿಡ್ಜ್ ಆಗಬೇಕಾದ್ರೆ ಪ್ರತಿಭಟನೆ ಮಾಡಿದ್ದೇನೆ. ಇಂದ್ರಹಳ್ಳಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾದ್ರೆ ವಿನೂತನ ರೀತಿಯ ಅದು ಅಂತ ಹೇಳಿದರೆ, ಒಂದು ಹೆರಿಗೆ ಹೆಂಗಸು ರಿಕ್ಷಾದಲ್ಲಿ ಹೋಗುವಾಗ ಗುಂಡಿಗೆ ಬಿದ್ದು 5 ಮಕ್ಕಳ ಹೆರಿಗೆ ಆಗುವುದು. 5 ಅಂತ ಒಂದು ಅಣುಕು 5 ಮಕ್ಕಳ ಹೆರಿಗೆ ಆಗುವಂಥ ಒಂದು ಮಾಡಿ, ಅದರ ನಂತರ ಆ ರಸ್ತೆಗೆ ಈಗಲೂ ಆ ರಸ್ತೆಗೆ ಕಾಂಕ್ರೀಟ್ ಮಾಡಿದ್ರು. ಅದು ಅಲ್ಲದೆ ಟೈಗರ್ ಸರ್ಕಲಲ್ಲಿ ಡ್ರೈನೇಜ್ ನೀರು ತುಂಬಿ ಸಾವಿರಾರು ಜನ ರೋಗಿಗಳು ಆ ಬಸ್ಸಿಗೆ ನಿಲ್ಲುವಲ್ಲಿ ಎಲ್ಲ ಉಗುಳುದು ಏನೋ ನಿಲ್ಲುವಲ್ಲಿ ಆ ಇದರಲ್ಲಿ ನಾನು ಮಡಸ್ನಾನ ಮಾಡಿದ್ದೇನೆ, ಉರುಳು ಸೇವೆ. ಆ ಉರುಳು ಸೇವೆಯನ್ನು ಮಾಡೋದನ್ನು ಕಂಡು ಮಾನ್ಯ ಜಿಲ್ಲಾಧಿಕಾರಿಯವರು 1 ತಿಂಗಳೊಳಗೆ ಅದಕ್ಕೆ ಕಾಂಕ್ರೀಟ್ ಹಾಕಿದ್ದಾರೆ. ವೆರಿ ಗುಡ್. ನಾನು ಮಾತ್ರ 15 ದಿವಸ ಆಸ್ಪತ್ರೆಯಲ್ಲಿದ್ದೆ, ಅದಕ್ಕೆ ಬೇಡ, ಅದು ಹೋಗಲಿ. ಹೌದು, ಉರುಳು ಸೇವೆ. ಆದರೆ ಎಲ್ಲ TB ಪೇಷಂಟ್, ಕ್ಯಾನ್ಸರ್ ಪೇಷಂಟ್ ಎಲ್ಲ ಉಗುಳುವಂಥ ನೀರದು.
ಆದರೂ ನಾನು ನೀರು ಈ ನೀರು ಅಂತ ಅದ್ರ ಕ್ಯಾಬ್ ಉಂಟು ನಂತರ ಉಂಟು, ಯಾವ ನೀರು ಅಂತ ನಾನು ಎಣಿಸಲಿಲ್ಲ. ಹಾಗಾಗಿ ನನಗೆ ಒಂದು ದೇವರು ಆದರೂ ನನಗೆ ಈ ಕೊರೋನಾ ಬಂತಲ್ಲ, ಅದು ನನಗೆ ನೋಡಿ ಮನುಷ್ಯನಿಗೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆದು ಸಿಗ್ತದೆ. ಅದು ಉದಾಹರಣೆ. ನನಗೆ ಕೊರೋನಾ ಬಂದಾಗ ನಾನು 2 ಸಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದೆ, ಸೀರಿಯಸ್. ಒಂದು ಸಾರಿ 90,000 ಆದರ್ಶ ಆಸ್ಪತ್ರೆಯಲ್ಲಿ ಆಯಿತು. ಮಾನ್ಯ ಜಿಲ್ಲಾಧಿಕಾರಿಯವರು ಜಗದೀಶ್ ಅಂತ ಹೇಳಿದ್ದರು, ಈಗ ಬೆಂಗಳೂರು DC ಆಗಿದ್ದಾರೆ. ಅವರು ನನ್ನನ್ನು ಸೇವೆಯನ್ನು ಗುರುತಿಸಿ ಅಲ್ಲಿ ಆದರ್ಶ ಆಸ್ಪತ್ರೆಯ ಮೇಯ್ನ್ ಯಾರಿದ್ದಾರೆ ಚಂದ್ರಶೇಖರ್ ಅವರಿಗೆ ಫೋನ್ ಮಾಡಿ, ನೋಡಿ ಇವರದ್ದು ನೀವು ಏನು ಆಗಿದೆ ಅವರನ್ನೆಲ್ಲ ಮನ್ನಾ ಮಾಡಬೇಕಂತೇಳಿ ಮತ್ತೆ ಮನ್ನಾ ಮಾಡಿ ಅವ್ರು ಬಿಟ್ಟರು. ಅದರ ನಂತರ ಪಿತ್ತಕೋಶದ ಪ್ರಾಬ್ಲಮ್ 3 ದಿವಸ ಗ್ಯಾಪು. ಕೊರೋನಾದ 3 ದಿವಸದಲ್ಲಿ ಪುನಃ ಪಿತ್ತಕೋಶದ ಪ್ರಾಬ್ಲಮ್. ಯಾವಾಗ ಕೊರೋನಾದ ಮದ್ದು ಬಿಟ್ಟರೆ ಬೇರೆ ಕಾಯಿಲೆಗೆ ಮದ್ದು ಕೊಡಲಿಕ್ಕಿಲ್ಲ. ಆವಾಗ ನಾನು ಪಿತ್ತಕೋಶ ಪ್ರಾಬ್ಲಮ್ಸ್ ಇದೆ, ಪಿತ್ತಕೋಶದಲ್ಲಿ ಮಣಿಪಾಲಕ್ಕೆ ಅಡ್ಮಿಟ್ ಆದೆ. 12 ಕಡೆಗೆ ಅಡ್ಮಿಟ್ ಅಲ್ಲಿ 1 ವಾರ ಅಲ್ಲಿದ್ದೆ. ಅಲ್ಲಿ ನನಗೆ ಜಾಂಡಿಸ್ ಆಯಿತು. ಜಾಂಡಿಸ್ ಆಗುವಾಗ ನಾನು ಸಾಯುವ ಪರಿಸ್ಥಿತಿ ಬಂದೆ. ಮತ್ತು ನನ್ನನ್ನು ಮಣಿಪಾಲಕ್ಕೆ ಅಡ್ಮಿಟ್ ಮಾಡಿದ್ರು. ಮಣಿಪಾಲದಲ್ಲಿ ನನಗೆ ಡಾಕ್ಟ್ರು ಒಂದಷ್ಟು ಬೈದರು, ಯಾಕಂದ್ರೆ ನೀನು ಈ ರೀತಿ ಮಾಡ್ತಿದ್ಯಾ ಅಂತ ಕೇಳಿದ್ರು. ಇಲ್ಲ ಸರ್ ನನಗೆ ಗೊತ್ತಿಲ್ಲ, ಡಾಕ್ಟ್ರು ಹೇಳಿದಾಗೆ ನಾನು ಮಾಡಬೇಕು, ಏನಾದರೂ ಇರಲಿ ಅಂತೇಳಿ ಅಲ್ಲಿ 1,90,000 ಬಿಲ್ ಆಯಿತು. ಅದನ್ನು ನಾನು ಆ ಪ್ರತಿಭಟನೆ ಮಾಡಿದೆಲ್ಲ ಸರ, ಆ ಪ್ರತಿಭಟನೆಯನ್ನು ಮನಗಂಡು ಅಲ್ಲಿಯ ವೈಸ್ ಚಾನ್ಸಲರು ಅವರಿಗೆ 2,000 ಹೋಗೋದು ನಾನು ಕಟ್ಟಿದ್ದೆ. ಆ 2,000 ಬಿಟ್ಟು 1,90,000 ಅಲ್ಲಿ ಮನ್ನಾ ಮಾಡಿಬಿಟ್ಟು. ಅಂತ ಒಂದು ಪ್ರತಿಭಟನೆಗೆ ನಾನು ಕೆಲವು ವಿಷಯ ಹೇಳಿದ ಪ್ರತಿಭಟನೆಗೆ ನಾನಾ ರೀತಿಯ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದೆ, ಒಳ್ಳೆ ರೀತಿಯ ಅವಕಾಶ ಸಿಗ್ತದೆ ಅಂತೇಳಿ ನನಗೆ ಇದೇ ಕಾರಣ. ಸೊ ಅಲ್ಲಿಂದ ಬೇರೆ 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 ರೀತಿಯ ಪ್ರತಿಭಟನೆ ಮಾಡಲು ಶುರು ಮಾಡಿದೆ. ಅದರ ನಂತರ ಏನು ಮಾಡೋದು, ರಸ್ತೆಯಲ್ಲಿ ಬೀಳ್ತಾರೆ, ಬೇರೆ ಬೇರೆ ರಿಕ್ಷಾದಿಂದ ತೊಗೊಂಡೋಗ್ಬೇಕು, ರಿಕ್ಷಾದಲ್ಲಿ ಹಾಕ್ಲಿಕ್ಕೆಲ್ಲ ಕೇಳುವುದಿಲ್ಲ. ಮತ್ತು ಏನೇನೋ ಯಾವ ರೀತಿಯಲ್ಲಿ ಮಾಡಿಕೊಂಡು ನಾವು ಆಸ್ಪತ್ರೆಗೆ ಜಿಲ್ಲಾಸ್ಪತ್ರೆಗೆ ಹಾಕುವಂಥ ಕೆಲಸ ಮಾಡಿತು. ನಂತರ ನನಗೆ ಒಂದು ಉಳಿತು, ಏನು ಮಾಡೋದು, ನನಗೆ ಒಂದು ಆ್ಯಂಬುಲೆನ್ಸ್ ಹಾಕಿದರೆ ಹೇಗೆ ಎಂಬ ಪ್ರಶ್ನೆ ಬಂತು. ಆವಾಗ ಓಮಿನಿಗೆ 3 ಲಕ್ಷ 2 ಲಕ್ಷ ಕಡಿಮೆ ಓಮಿನಿತ್ತು. ಆವಾಗ ನಾನು ಎಂತ ದುಡ್ಡಿಲ್ಲ, ಲಕ್ಷ ಹೌದು ದುಡ್ಡಿಲ್ಲ. ಅದರ ನಂತರ ಏನು ಮಾಡೋದು, ನಮ್ಮ ಆತ್ಮೀಯರು ಕೃಷ್ಣಮೂರ್ತಿ ಆಚಾರ್ಯ ಅಂತ ಹೇಳಿದ್ದಾರೆ, ಕಿನ್ಮಲ್ಕಿ ಅವರು. ನಾನು ಹೊರತ ಹೇಳಿದೆ, ಸರ್ ಈಗ ನಾನೊಂದು ಆ್ಯಂಬುಲೆನ್ಸ್ ಆಗಬೇಕಂತ ಹೇಳಿದ್ದೇನೆ, ನೀವು ಸಹಕಾರ ಮಾಡ್ತಾರೆ. ಅವರು ಕೂಡಲೇ ಹೇಳಿದ, ನಾಡ್ದು ಪರ್ಯಾಯ ದಿವಸ ನಂದು ಕಿನಿಮಲ್ಕಿಯಲ್ಲಿ ಪ್ರೋಗ್ರಾಮ್ ಉಂಟು, ಆವಾಗ ನಿನಗೆ 1 ಲಕ್ಷ ರೂಪಾಯಿ ಚೆಕ್ ಕೊಡ್ತೇನೆ ಅಂತ ಹೇಳಿ 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು. ಮತ್ತು ಎಲ್ಲರ ಹತ್ರ 5-10 ಅಂತೇಳಿ ಇಮಿಡಿಯೇಟ್ಲಿ 15 ದಿವಸದೊಳಗೆ ನಾನು ಗಾಡಿ ತಂದು ನಮ್ಮ ಈಗಿರುವಂಥ ಸ್ಥಳದಲ್ಲಿ ನಾನು ಇಟ್ಟು ಉಚಿತವಾಗಿ ಸೇವೆಯನ್ನು ಮಾಡ್ತಿದ್ದೆ. ಎಲ್ಲ ರೀತಿಯಲ್ಲೂ ಆವಾಗಲೇ ನಾನು ಶುರು ಮಾಡಿದೆ. ಇದ್ದವರು ಸತ್ತವರನ್ನು ಎಲ್ಲವನ್ನು ಇದು ಮಾಡಿದೆ. ಅದರ ನಂತರ ನನಗೆ ಅದು ಹೆವಿ ಆಯಿತು, ಅಂದರೆ ಜನಗಳ ಸಂಖ್ಯೆ ನನಗೆ ಮಾಡುವಂಥ ಮನವೇ ಜಾಸ್ತಿ ಆಯಿತು. ಅದರ ನಂತರ ಏನಾಯಿತು ಅಂತ ಹೇಳಿದ್ರೆ, ಮತ್ತೆ ನಾನು ಈ ನಮ್ಮ ಜಾಸ್ ತಾಲೂಕು ಅಂತ ಹೇಳಿದ್ರು, ಸರ್ ನನಗೆ ತುಂಬ ಕಷ್ಟ ಆಗ್ತದೆ, ಯಾಕಂದ್ರೆ ನನಗೆ ಆಸೆ ಉಂಟು, ನನಗೆ ಉಡುಪಿ ಜಿಲ್ಲೆಯ ಎಲ್ಲಿ ಇದಿದೆ ಉದ್ಯಾವರ, ಮಣಿಪಾಲ, ಮಲ್ಪೆ ಎಲ್ಲ ಒಂದೊಂದು ಕಡೆಗೆ ನನಗೆ ಆಂಬುಲೆನ್ಸ್ ಹಾಕುವ ಆಸೆ ಉಂಟು, ಏನು ಮಾಡು ಸರ್, ಆಗ ನಮ್ಮ ಲೆಕ್ಕದಲ್ಲಿ ನಾವು ಒಂದು ಕೊಡ್ತೇವೆ ಅಂತ ಹೇಳಿದ್ರು. ಅವರೊಂದು ಕೊಟ್ಟರು. ಈ ಹಿಂದೆ ಇದ್ದ ವ್ಯಾನನ್ನು ಆಂಬುಲೆನ್ಸನ್ನು ನಾನು ಉದ್ಯಾವರಕ್ಕಿಟ್ಟೆ. ಉದ್ಯೋಗದಲ್ಲಿ ಒಬ್ಬ ರಾಮ್ ಅವರನ್ನು ನೇಮಕ ಮಾಡಿದೆ. ಅವರಿಗೆ ಸಂಬಳ ಇಲ್ಲ, 2,000 ರೂಪಾಯಿ ಒಂದು ಕೊಡೋದು ಅಷ್ಟೇ, ಸಂಬಳ ನಮಗೆ ಕೊಡಲಿಕ್ಕಿಲ್ಲ. ಅವನು ಅದರಲ್ಲೇ ಜೀವನ ಮಾಡ್ತಿದ್ದ. ಅವನು ಅಷ್ಟೇ ಅವನು ಬೇರೆ ಹಾಕಿದ, ಆಂಬುಲೆನ್ಸ್ ಹೋಯ್ತು, ಬೇರೆ ಕಡೆಗೆ ಹೋಯ್ತು. ಅದರ ನಂತರ ಭೀಮದವರನ್ನು ಕೊಟ್ಟರು. ಭೀಮದವರು ಕೊಟ್ಟದ್ದನ್ನು ಈ ಆಂಬುಲೆನ್ಸ್ ಭೀಮದವರು ಕೊಟ್ಟದ್ದನ್ನು ಮಣಿಪಾಲಕ್ಕೆ ಹಾಕಿದೆ. ಯಾಕಂದರೆ ಇದು ಉಡುಪಿಗೆ 2 ಸಾಕಾಗ್ತದೆ, ಯಾಕಂದ್ರೆ ಡ್ರೈವರ್ ಇಲ್ಲ, ಡ್ರೈವರನ್ನು ಸಾಕಬೇಕಾದ್ರೆ ಕಷ್ಟ ಉಂಟು. ಮಣಿಪಾಲಕ್ಕೆ ಹಾಕಿದೆ. ಮಣಿಪಾಲದ ಆಟೋ ಡ್ರೈವರ್ ಬಿಡ್ತಾನೆ, ಟೆಂಪರರಿಯಾಗಿ ಬಿಡ್ತಾನೆ, ಅವನಿಗೆ ಆಟೋ ಬಿಟ್ಟು ಬೇರೆ ಎಮರ್ಜೆನ್ಸಿ ಹೋಗ್ತಾನೆ. ರಾತ್ರಿಗೆ ನನಗೆ ಎಮರ್ಜೆನ್ಸಿಗೆ ಅದು ತೊಗೊಂಡು ಬರ್ತೇನೆ. ಅಂದರೆ ರೈಲ್ವೆಯಲ್ಲಿ ಆಕ್ಸಿಡೆಂಟ್ ಆದ ಬಾಡಿ ಅಥವಾ ಏನೇನೋ ರೀತಿಯ ಬಾಡಿ ರೈಲ್ವೆಯಲ್ಲಿ ಜಾಸ್ತಿ ಸಿಗ್ತದೆ. ರಾತ್ರಿ ಹೊತ್ತಿಗೆ 2 ಗಂಟೆ 3 ಗಂಟೆ ಸಿಗ್ತದೆ. ಅದನ್ನು ನಾನು ಆ ಮನೆಯಲ್ಲಿ ಇದ್ದುಕೊಂಡು ನಾನು ಅದನ್ನು ಆಸ್ಪತ್ರೆಗೆ ಹಾಕ್ತೇನೆ ಅಂತ 2 ಆಂಬುಲೆನ್ಸ್ ಇಟ್ಟುಕೊಂಡು ನಾನೀಗ ಉಚಿತವಾಗಿ ಸೇವೆಯನ್ನು ಸಲ್ಲಿಸ್ತಿದ್ದೇನೆ. ಈ ಅನಾಥ ಶವಗಳ ಬಗ್ಗೆ ಫಸ್ಟ್ ಹೇಳಿ. ಈಗ ಅನಾಥ ಶವಗಳಂತ ಹೇಳಿದರೆ, ಈ ನೀರಲ್ಲಿ ಬಿದ್ದದ್ದು 500-600 ಮಾಡಿದ್ದೀವಿ. 505ಕ್ಕೆ ನಾವು ಇತ್ತೀಚೆಗೆ ಒಂದು 2-3 ತಿಂಗಳಿಂದ ಇತ್ತೀಚೆಗೆ ಅದನ್ನು ನಾವು 505 ಮಾಡಿ ಅದಕ್ಕೆ ಬೇಕಾಗುವ ರೀತಿಯ ಸಂಪ್ರದಾಯ ಪ್ರಕಾರ ನಾವು ಕಾನೂನು ಪ್ರಕಾರ ನಾವು ಅದಕ್ಕೆ ದಫನವನ್ನು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ, ಒಂದು ಅನಾಥ ಸತ್ತರೆ ಅವರನ್ನು ಒಂದು ಐಡೆಂಟಿಫೈ ಮಾಡಬೇಕಾದ್ರೆ ಮಾಧ್ಯಮದಲ್ಲಿ ಕೊಡಬೇಕು, ಎಲ್ಲ ರೀತಿಯಲ್ಲಿ ಇದು ಮಾಡಿಕೊಂಡು ಒಂದು 30ರಿಂದ 40 ದಿವಸ ಶಿಥಿಲೀಕರಣದಲ್ಲಿ ಇಡಬೇಕು. ಎಲ್ಲಿ? ಅಜ್ಜರ ಕಾಡಲ್ಲಿ ಶಿಥಿಲೀಕರಣದಲ್ಲಿ ಅದು ಇಡಬೇಕು. ಅದರ ನಂತರ ಪೊಲೀಸು, ನಗರಸಭೆ, ಜಿಲ್ಲಾ ಆಸ್ಪತ್ರೆ ನಾವು ಒಟ್ಟಾಗಿ ಸೇರಿ ಅದನ್ನು ಯಾರು ಇಲ್ಲ ಅಂತ ನೋಡುವಾಗ ನಾವು ಅದನ್ನು ದಫನ ಮಾಡೋದು. ಅಷ್ಟು ಪ್ರೊಸೆಸ್ ಇದೆ. ಅದು ಆಗದ ಯಾರು ಇಲ್ಲ, ಅವ್ರದ್ದು ಆ್ಯಕ್ಚುಲಿಯಾಗಿ ಅವರಿಗೆ ಹೆಸರಿಗೂ ಇಲ್ಲ. ಮತ್ತು ಮಾಡೋದು ಅದು ಕರೆಕ್ಟಾಗಿ ಏನು ನಾವು ಮನೆ ಮಾಡೋಕ್ಕಿಂತ ಶವ ಮಾಡೋಕ್ಕಿಂತ ಅದಕ್ಕಿಂತ ಉನ್ನತ ಮಟ್ಟದಲ್ಲಿ ಒಂದು ಶವಕ್ಕೆ ಒಂದು ಕುಚ್ಚಿ ಹೂವಾಗ್ತೇವೆ. ಒಂದು ಕುಚ್ಚಿಗೆ 2,000 ಆಗಲಿ 1,000 ಇರಲಿ. ಆ ವಿಷ್ಣು ಅಂತೇಳಿ ಇದ್ದಾನೆ, ಅವನು ನನಗೆ ಕೊಡ್ತಾನೆ ಫ್ರೀಯಾಗಿ, ದುಡ್ಡು ತಗೊಳ್ಳೋದಿಲ್ಲ. ಹೌದು. ಹಾಗಾಗಿ ಅದು ನಮಗೆಲ್ಲ ದುಡ್ಡಿಲ್ಲದೆ ನಾವೆಲ್ಲರೂ ಹೇಳಿದ ಕೂಡ ಕೊಡ್ತಾರೆ, ಅವರು ಇಲ್ಲ ಅಂತ ಹೇಳೋದಿಲ್ಲ. ಹಾಗೆ ಕ್ರಮಬದ್ಧವಾಗಿ ನಾವು ಅದನ್ನು ಬಿಡಿನಗುಡಿ ಹಿಂದೂ ರುದ್ರಭೂಮಿಯಲ್ಲಿ ನಾವು
ಅದನ್ನು ದಫನ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಇತ್ತೀಚೆಗೆ 505 ಆಯಿತು. 505ಕ್ಕೆ ಶವವನ್ನು ನಾವು ತಮಟೆ ಬಾರಿಸಿಕೊಂಡು ಒಳ್ಳೆಯ ಅಧಿಕಾರಿಯವರನ್ನು ಇಳಿಸ್ಕೊಂಡು ನಾನು ಒಂದು ನಗರಸಭೆಯ ಅಧಿಕಾರಿ, ಒಂದು ಪೊಲೀಸ್ ಅಧಿಕಾರಿ, ಒಂದು ಆಸ್ಪತ್ರೆ ಅಧಿಕಾರಿ, ಒಂದು ನಾವು 4 ಜನರು ಸೇರಿಕೊಂಡು ಬೀಡಿನಗುಡ್ಡೆ ಸರ್ಕಲಿನಿಂದ ಹಿಡಿದು ರುದ್ರಭೂಮಿಯವರೆಗೆ ಹೆಣವನ್ನು ನಾವು ಹೇಗೆ ಹೊತ್ಕೊಂಡು ಹೋಗ್ತೇವೆ, ನಾರಾಯಣ ನಾರಾಯಣ ಗೋವಿಂದ ಗೋವಿಂದ ಹಾಗೆ ಹೊತ್ತುಕೊಳ್ಳೋದು ಹೇಗೆ, ಇಲ್ಲಿಯ ಒಂದು ಪ್ರೊಸೀಜರ್ ಇದೆ. ಅದು ಹೆಣವನ್ನು ಕಟ್ಟಬೇಕಾದ್ರೆ ಬಿದಿರು, ಸೀಮೆ ಅಂತಲ್ಲ, ಸೀಮೆ ಬಿದಿರಲ್ಲಿ, ಒಳ್ಳೆ ಬಿದಿರಲ್ಲಿ ಕಟ್ಟಿಕೊಂಡು ಆ ಬಿದಿರಲ್ಲಿ ಕಟ್ಟಿಕೊಂಡು ನಾವು ಅಲ್ಲಿ ರುದ್ರಭೂಮಿಗೆ ಹೋಗಿ ದಫನವನ್ನು ಮಾಡಿದ್ದೇವೆ. ಈ ಅನಾಥ ಶವಗಳ ವಿಲೇವಾರಿಯಲ್ಲಿ 505 ಮಾಡಿದಿರಿ, ಅದರ ಭೀಭತ್ಸ ಅನುಭವಗಳೇನು? ಅದರಲ್ಲಿ ಏನು ಗೊತ್ತಾ ಸರ್, ಈಗ ನೀರಿನಲ್ಲಿ ಬಿದ್ದಿರ್ತದೆ, ಕೊಳ್ತದಿರ್ತದೆ, ನೇಣು ಹಾಕಿಕೊಂಡದು ಕೊಳ್ತದಿರ್ತದೆ, ನಾನಾ ರೀತಿಯ ಹಣಗಳು ಇರ್ತವೆ. ಅದು ಗುರುತವೂ ಸಿಗುವುದಿಲ್ಲ. ಅದು ಅಲ್ಲದೆ ಇಲ್ಲಿ ಕನಕಮಹಲ್ ಅಂತ ಹೇಳಿದ ಒಂದು ಪಾಳು ಬಿದ್ದ ಒಂದು ಬಿಲ್ಡಿಂಗ್ ಉಂಟು, ದೊಡ್ಡದು 10 ಮಾಡಿ ಕಟ್ಟಡದ ಬಿಲ್ಡಿಂಗ್. ಅದು ಯಾರೂ ಇಲ್ಲ, ಅದಕ್ಕೆ ಅಪ್ಪಮ್ಮ ಯಾರೂ ಇಲ್ಲ. ಅದರಲ್ಲಿ ಸಾಧಾರಣ 10 ಆಯಿತು. ಈಗ ನಿನ್ನೆ ಮೊನ್ನೆ ಒಂದು ಆಯಿತು. 10 ಶವಗಳನ್ನು ನಾವು 10ನೇ ಮಾಳಿಗೆಯಿಂದ ಹಿಡಿದು ಕೆಳಗಿನ ಮಾಡಿಯವರೆಗೆ ನಾವು ಹೊತ್ಕೊಂಡು ಬರಬೇಕಾಗ್ತದೆ. ಅದು ಕೊಳತು ನಾರ್ತಿದೆ, ಅದರಲ್ಲಿ ಹುಳ ಆಗ್ತದೆ, ಮೈಯಲ್ಲೆಲ್ಲ ಅಲ್ಲಲ್ಲಿ ಗುಳ್ಳೆ ಇರ್ತಿರ್ತವೆ. ಅಂದರೆ ಆ ಚಟ್ಟು ನೆತ್ತ ರಕ್ತ ಅದು ಇರ್ತದೆ. ಅದನ್ನೆಲ್ಲ ತೆಗೆದು ನಾವು ಪ್ಲಾಸ್ಟಿಕ್ ಇದರಲ್ಲಿ ಹಾಕಿಕೊಂಡು ನಾವು 4 ಜನ ಪೊಲೀಸ್ನವರು ಇಲ್ಲಿ ಪೊಲೀಸ್ನವರು ಭಾಳ ಕೆಲಸ. ಯಾಕಂತ ಹೇಳಿದ್ರೆ ಅವರಿಗೆ ಅದಕ್ಕೆ ಒಂದು ಇದಿದೆ, ಏನು ಪ್ರೊಸೀಜರ್ ಇದೆ, ಅವರು ಬೇಕಾದಕ್ಕೆ ಅವರು ಸಮೇತ ಸೇರಿಕೊಂಡು ನಾವು 10 ಮಾಳಿಗೆಯಿಂದ ಹಿಡಿದುಕೊಂಡು ನಾವು ನನ್ನ ಗಾಡಿಯಲ್ಲಿ ನನ್ನ ಗಾಡಿಯಲ್ಲೇ ಇಟ್ಟು ನಾನು ಸ್ವತಃ ಡ್ರೈವ್ ಮಾಡಿಕೊಂಡು ಅದನ್ನು ಆಸ್ಪತ್ರೆಯಲ್ಲಿ ಶಿಥಿಲೀಕರಣ ಪೆಟ್ಟಿಗೆಯಲ್ಲಿ ಇಟ್ಟು ಅದರ ನಂತರ ಕಾನೂನು ಪ್ರೊಸೀಜರ್ ಪ್ರಕಾರ ಮಾಡಿಕೊಂಡು ಅದು ಯಾರೂ ಬರದ ಕಾರಣ ನಾವು ಅದನ್ನು ದಫನ ಭೂಮಿಗೆ ನಾವು ತಗೊಂಡು ಹೋಗ್ತೇವೆ. ನಿಮ್ಗೆ ಇವತ್ತಿನವರೆಗೂ ಇದು ನನಗೆ ಮಾಡಬೇಕಾಗಿತ್ತು? ಇಲ್ಲ, ನನಗೆ ಸಂತೋಷ. ಯಾಕಂತ ಹೇಳಿದರೆ ನಾನು ಕೂಡ ಮನುಷ್ಯ. ನನಗೆ ಯಾವ ರೀತಿ ಸಾಯ್ತಾನೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ನನಗೆ ಯಾರೂ ಇಲ್ಲ. ನನಗೆ ಇರುವವರು ಎಲ್ಲ ಊರಿನವರು ಯಾರ್ಯಾರಿದ್ದಾರೆ ಅವರು ಮಾತ್ರವೇನೋ, ನನಗೆ ಯಾರೂ ಇಲ್ಲ. ಹಾಗೆ ನಾನು ಯಾವ ರೀತಿ ಸಾಯ್ತೇನೆ ನನಗೆ ಗೊತ್ತಿಲ್ಲ. ಹಾಗೆ ಆ ಮನುಷ್ಯ ಸತ್ತವನನ್ನು ಕೂಡ ನಾನು ಆ ರೀತಿ ನಾನು ಬಿಡುವುದಿಲ್ಲ. ಆ ರೀತಿಯಾಗಿ ನಾನು ನನ್ನ ಜೀವ ಅಂತ ಹೇಳಿ ನಾನು ಅವರನ್ನು ವ್ಯವಸ್ಥೆ ಮಾಡ್ತೇನೆ. ಅದು ಅಲ್ಲದೆ ನೋಡಿ, ನಮ್ಮ ಇಂದ್ರಾಳಿಯಲ್ಲಿ ನಾನು ಪ್ರತಿಭಟನೆ ಮಾಡಿದ್ದೇನೆ. ಇಂದ್ರಾಳಿಯಲ್ಲಿ ಪ್ರತಿಭಟನೆ, ರೈಲ್ವೆ ಬ್ರಿಡ್ಜ್ ಆಗಲಿಲ್ಲ ಅಂತೇಳಿ ಪ್ರತಿಭಟನೆ ಆ ಪ್ರತಿಭಟನೆ ಮೊದಲು ಈ ಕಾರಿನವರು, ಬಸ್ಸಿನವರು ಹಸಿ ಜೀವವನ್ನು ಹೊಡ್ಕೊಂಡು ಹೋಗಿ ಸತ್ತಂಥ ಘಟನೆಗಳು ಬಹಳಷ್ಟಿದೆ ಇಂದ್ರಾಳಿಯಲ್ಲಿ. ದನಗಳು ಆಕ್ಸಿಡೆಂಟ್ ಆದಷ್ಟು ಘಟನೆಗಳಿವೆ. ಮನುಷ್ಯನ ಕೈಕಾಲು ಮುರಿದಂಥ ಘಟನೆಗಳು ಬಹಳಷ್ಟಿದೆ. ಅದು ಕಾನೂನು ಪ್ರಕಾರ ಮಾತೆ ಮೇಲೆ ಬಂದದ್ದು, ಇಲ್ಲದ್ದು ನಮಗೆ ಗೊತ್ತಿಲ್ಲ. ಅದು ಕೂಡ ಅದಕ್ಕೋಸ್ಕರ ಅವರು ಮಾಡಲಿಲ್ಲ ಎಂಬ ದೃಷ್ಟಿಯಿಂದ ನಾನೇ ಹೆಣದ ರೂಪದಲ್ಲಿ ಹಾಕಿಕೊಂಡು, ನಾನು ಶವದ ರೂಪದಲ್ಲಿ ನಾನು ಹಾಕಿಕೊಂಡು ನಾನು ಹೆಣವೇ, ನನ್ನನ್ನು ನಾರಾಯಣ ಗೋವಿಂದ ಹೇಳ್ಕೊಂಡು ನನ್ನ ಇಂದ್ರಾಳಿ ರುದ್ರಭೂಮಿಗೆ ಕರ್ಕೊಂಡು ಹೋದದ್ದುಂಟು. ಅದರ ನಂತರ ಬ್ರಿಡ್ಜ್ ಅದಕ್ಕೆ ಅವರು ಶಾಸಕರು ಮತ್ತು ಎಲ್ಲ ಮಂತ್ರಿಗಳೆಲ್ಲ ಸೇರಿ ಅದನ್ನು ಮಾಡಿಬಿಟ್ರು ಅಂತೇಳಿ ಅದನ್ನು ಕೂಡ ಬಿಡಲಿಲ್ಲ ನಾನು. ಯಾಕಂತ ಹೇಳಿದರೆ ಅವರು ತಪ್ಪು ಮಾಡಿದ್ರು, ಒಳ್ಳೆಯದು ಮಾಡಿದ್ರು ಹೇಳಬೇಕು. ಅವರು ಅದು ಮಾಡಿದರೆ ನನ್ನ ಖುಷಿಯಿಂದ ಅಲ್ಲಿ ನಾನು ಪೇಜಾರ ಸ್ವಾಮೀಜಿ ಅವರು ಕರೆಸಿಕೊಂಡು ವಿಜಯೋತ್ಸವ ಮಾಡಿದ್ದೇನೆ. ವಿಜಯೋತ್ಸವ ಅಂದರೆ ಹೇಗೆ, ಒಂದು ನುರಿತ ಜಿಲೇಬಿ ಮಾಡುವ ಭಟ್ಟನ ಹಿಡ್ಕೊಂಡು ಆ ಜಾಗದಲ್ಲೇ ತಯಾರಿಸಿದ್ದು ಬಿಸಿ ಆದ ಜಿಲೇಬಿಯನ್ನು ತಯಾರಿಸಿ ಅಲ್ಲಿ ಸಾರ್ವಜನಿಕರಿಗೆ ಹಂಚಿದ್ದೆ. ಒಂದು 3,000ದಿಂದ 4,000 ಜಿಲೇಬಿ ಮಾಡಿಕೊಂಡು ಸಾರ್ವಜನಿಕರಿಗೆ ಹಂಚಿದ್ದೇವೆ ನಾವು. ಯಾಕೆ ಅವರು ಕೆಲಸ ಮಾಡದಿದ್ದರೂ ಕಡೆ ಅದು ಮಾಡಿದ್ದಾರೆ, ಇನ್ನು ಜೀವ ಒಂದು ಉಳಿತದೆ ಎಂಬ ದೃಷ್ಟಿಯಿಂದ ನಾನು ಹರ್ಷೋತ್ಸವ ನಾನು ಪೇಜಾರ ಸ್ವಾಮಿಯವರನ್ನು ಕರೆಸಿ, ಯಾಕಂತೇಳಿ ರಾಜಕೀಯ ನಮಗೆ ಬೇಡ, ರಾಜಕೀಯದಲ್ಲಿ ನಾನಿಲ್ಲ, ಪೇಜಾರ ಸ್ವಾಮಿಯನ್ನು ಕರೆಸಿದ್ರೆ ಎಲ್ಲವೂ ಅಲ್ಲಿ ನಡೀತದೆ ಅಂತ ಅವರನ್ನು ಕರೆಸಿ ನಾವು ಅದನ್ನು ಪ್ರತಿಭಟನೆ ಮಾಡ್ತೀವಿ. ಈ ರೀತಿಯ ಪ್ರತಿಭಟನೆ ಮಾಡಲಿಕ್ಕೆ ನಿಮಗೆ ಈ ಥರದ ಹೊಸ ಐಡಿಯಾಗಳು ಹೇಗೆ? ಹೊಸ ಐಡಿಯಾ ಅಂತ ಹೇಳಿದ್ರೆ ನಾನು ಯಾರ ಹತ್ರ ಹೇಳುವುದಿಲ್ಲ, ಯಾರ ಹತ್ರ ಕೇಳುವುದಿಲ್ಲ. ನನಗೆ ನಾಳೆ ಮಾಡಬೇಕಂದ್ರೆ ನಾಳೆ ಮಾಡಬೇಕು. ನಾನು 1 ವಾರ 1 ತಿಂಗಳು ಇಟ್ಟು ನಾನು ಮಾಡೋದಿಲ್ಲ. ನಾನು ಕುಳಿತಲ್ಲೇ ಒಂದು ಆಲೋಚನೆ ಮಾಡ್ತೇನೆ, ಈ ರೀತಿ ಮಾಡಿದರೆ ಹೇಗೆ, ಈ ರೀತಿ ಮಾಡಿದರೆ ಹೇಗೆ, ಈ ರೀತಿ ಮಾಡಿದರೆ ಹೇಗೆ ಅಂತ ಹೇಳಿ ಅದನ್ನು ರೆಡಿಯೇ. ಮತ್ತು ಏನು ಯಾರ ಹತ್ರ ಹೇಳೋದಿಲ್ಲ, ಮಾಧ್ಯಮದವರಿಗೆ ಮತ್ತು ಅವ್ರು ಬರಬೇಕಂತ ಹೇಳ್ತೇನೆ. ಮತ್ತು ನನಗೆ ಜನ ಬೇಕಾಗಿಲ್ಲ, ನನ್ನ ಪ್ರತಿಭಟನೆಗೆ ಜನ ಬೇಕಾಗಿಲ್ಲ. ನಾನು ಮಾಡುವಂಥ ಪ್ರತಿಭಟನೆಯ ಏನು ಅಂಶ ಇದೆ ಅದನ್ನು ನೋಡಿ ನನ್ನ ಅನೌನ್ಸ್ ಮಾಡಿದರೆ ಒಳಕಾಡವರು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದರೆ ಜನ ಅದನ್ನು ನೋಡಲಿಕ್ಕೆ ಬರ್ತಾರೆ. ಶಬ್ದ ಬರುತ್ತೆ. ಈಗ ನಿಮ್ಮ ಗುಲ್ಬರ್ಗ, ಬಿಜಾಪುರ, ರಾಜೂರೆಲ್ಲ ಒಂದು ತಮಟೆ ಬಾರಿಸಿದ್ರೆ 1000 ಸೇರ್ತಾರೆ. ಇಲ್ಲಿ ತಮಟೆ ಎಲ್ಲ ಬೆನ್ನಿಗೆ ಬಾರಿಸೋದು ಜನ ಸೇರುವುದಿಲ್ಲ. ನಾವು ನಾನಾ ರೀತಿಯ ವಿಶೇಷ ರೀತಿಯ ಪ್ರತಿಭಟನೆ ಮಾಡಿದರೆ ಮಾತ್ರ ಇಲ್ಲಿ ಜನ ಸೇರ್ತಾರೆ. ಹಾಗಾಗಿ ನಾನು ಯಾರನ್ನು ನನ್ನ ಜೊತೆಗೆ ಕರ್ಕೊಂಡು ಹೋಗೋದಿಲ್ಲ. ಯಾಕೆ ನನಗೆ ಕರ್ಕೊಂಡು ಹೋಗೋದು ನನಗೆ ಸಮಸ್ಯೆ ಬರ್ತದೆ. ಅವರು ಮತ್ತೆ ನಾನು ಕರ್ಕೊಂಡು ಹೋಗಿ ನನ್ನನ್ನೇ ಗಾಳಿ ಹಿಡ್ತಾರೆ ಅವರು. ಆ ಸಮಸ್ಯೆಯೇ ಬೇಡ ಎಂಬ ದೃಷ್ಟಿಯಿಂದ ನಾನು ಒಬ್ಬನೇ ಪ್ರತಿಭಟನೆಗೆ ಹೋಗೋದು. ನನಗೆ ಬೇಕಾಗುವಂಥ ಜನರು ನನಗೆ ಸಹಕಾರ ಮಾಡ್ತಾರೆ, ನನಗೆ ಖಂಡಿತ ಗೊತ್ತುಂಟು. ಹಾಗೆ ನಾನು ಆ ಪ್ರತಿಭಟನೆ ಮಾಡ್ತೇನೆ. ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ನಿಮಗೆ ಸಾಮಾಜಿಕವಾಗಿ ಇಲ್ಲಿ ಎಷ್ಟರ ಮಟ್ಟಿಗೆ ರೆಕಗ್ನೇಷನ್ ಸಿಕ್ಕಿದೆ? ಇಲ್ಲ, ನನಗೆ ಬಹಳಷ್ಟು ಸಂಘ ಸಂಸ್ಥೆಗಳು ರೆಕಗ್ನೈಸ್ ಮಾಡಿದ್ದಾರೆ. ಬಹಳಷ್ಟು ಕುವೈಟಲ್ಲಿ ಕರೆದಿದ್ದಾರೆ. ನನಗೆ ದುಬೈಲಿ ನಾನು ಹೋಗೋದಿಲ್ಲ.
ನಾನು ದೂರಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದರೆ ನನ್ನನ್ನು ನಂಬಿದವರು ತುಂಬ ಜನ ಇದ್ದಾರೆ, ಅನಾಥರು ತುಂಬ ಜನ ಇದ್ದಾರೆ. ಅವರು ನಿತ್ಯಾನಂದ ಒಳಗೆ ಅವರು ಹೇಳಿದ ಎಲ್ಲ ಕೆಲಸ ಮಾಡ್ತಾರೆ ಎಂಬುದು ನಂಬಿಕೆ ಅವರ ಮೇಲೆ ಇರುವಾಗ ನಾನು ಯಾರನ್ನು ಬಿಟ್ಟು ಈಗ ನಾನು ಇದಕ್ಕೆ ನಾನು ಆಫ್ ಮಾಡಿದ್ದೇನೆ. ನಂದು ತಪ್ಪು. ಯಾಕಂತ ಹೇಳಿದರೆ ಅದರಲ್ಲಿ ಯಾವ ರೀತಿ ಹೇಳ್ತಾರೆ, ಯಾವ ರೀತಿ ಬರ್ತದೆ ಅಂತೇಳಿ ನನಗೆ ಗೊತ್ತಿರೋದಿಲ್ಲ. ಯಾವ ರೀತಿ ಬಂದರೂ, ಯಾವ ರೀತಿ ಕಷ್ಟ ಇದ್ರೂ ನಾನು ಅದನ್ನು ಕೆಲಸವನ್ನು ಮಾಡ್ಕೊಂಡು ಬರ್ತೇನೆ. ಸಾಮಾನ್ಯ ನಿಮ್ಮ ದಿನಚರಿ ಹೇಗಿರ್ತದೆ? ಸಾಮಾನ್ಯ ದಿನಚರಿ ನಾನು 5 ಗಂಟೆಗೆ ಮನೆಯಿಂದ ಹೇಳ್ತೇನೆ. 5 ಗಂಟೆ ಮನೆಯಲ್ಲಿ ಎದ್ದು ಫಸ್ಟಿಗೆ ನಂದು ಸ್ನಾನ ಮಾಡಿ, ನನ್ನ ಮನೆಯಲ್ಲಿ ತುಳಸಿ ಕಟ್ಟೆ ಉಂಟು, ಆ ತುಳಸಿ ಕಟ್ಟೆಗೆ ನೀರು ಹಾಕಿ 3 ಸುತ್ತು ಬಂದು ಮನೆಯಲ್ಲಿ ನಂದು ವಾಟ್ಸಪ್ಪಲ್ಲಿ ನಾನು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮತ್ತು ನಾನು ಮಾಡಿದಂಥ ಸೇವೆಯಲ್ಲಿ ಏನು ಬರ್ತದೆ ಅದನ್ನು ಕಳಿಸ್ತೇನೆ ಎಲ್ಲರಿಗೂ. ಎಷ್ಟು ಜನ 5-5 ಜನ ಕಳಿಸ್ಲಿಕ್ಕೆ ಎಲ್ಲ ಒಬ್ಬರಿಗೆ ಗ್ರೂಪ್ ಮಾಡೋದಿಲ್ಲ. ಗ್ರೂಪ್ ಮಾಡಿದರೆ ಯಾರ್ಯಾರು ಯಾವುದು ಕಳಿಸ್ತಾರೆ ಅದು ಎಲ್ಲ ಗ್ರೂಪಿಗೆ ಹೋಗೋದು. ಆ ಸಮಸ್ಯೆ ಬೇಡ ಅಂತೇಳಿ ನನಗೆ ಕಷ್ಟ ಆದ ತೊಂದರೆ ಎಲ್ಲ 1 ಗಂಟೆ ಬೇಕು ಬೆಳಿಗ್ಗೆ ಎಲ್ಲ ಗ್ರೂಪಿಗೆ ಕಳಿಸಿ, ಅದರ ನಂತರ ನಾನು ಅದರ ಮೊದಲು ಕರೆದ್ರೆ ಹೋಗ್ತೇನೆ. ಅದರ ನಂತರ ಹೋಗಿ ನಾನು ದೇವಸ್ಥಾನಕ್ಕೆ ಫಸ್ಟ್ ಬರೋದು, ನಾನು ಕೃಷ್ಣ ಮಠಕ್ಕೆ ಹೋಗೋದಿಲ್ಲ, ಅನಂತೇಶ್ವರ, ಚಂದ್ರೇಶ್ವರ, ಭೂತರಾಜರಿಗೆ ಹೋಗ್ತೇನೆ. ಅಲ್ಲಿ ನಮಗೆ ಡಾಕ್ಟರ್ ಭಾಸ್ಕರ್ ರಾವ್ ಅವರು ಸಿಕ್ಕಿದ್ರು. ಸರ್ ನಿಮಗೆ ನಾನು ಯಾವಾಗದಿಂದ ಕಾಯ್ದು ಅವರು ಹೇಳಿದಿಲ್ಲ. ಅವರು ಒಮ್ಮೆ ಹೇಳಿದ್ರು, ಹೀಗೆ ನಿಮಗೆ ಒಂದು ಮೀಡಿಯಾದಲ್ಲಿ ನನಗೆ ಮಾಡಬೇಕು, ನನ್ನ ಆತ್ಮೀಯರಿದ್ದಾರೆ ಬೆಂಗಳೂರಲ್ಲಿ ಹೇಳಿದ್ರು. ಅದಕ್ಕೆ ನಾನು ಬೇಡ ಸರ್, ಮತ್ತೆ ಒಮ್ಮೆ ನಂಬರ್ ಕೊಟ್ಟೆ. ಮತ್ತು ಅವರು ಎಲ್ಲ ನನ್ನ ಆ್ಯಕ್ಟಿವಿಟೀಸ್ ಏನು ಇದೆ, ನಾನು ಮಾಡುವಂಥ ಕರ್ತವ್ಯವನ್ನು ಬೆಳಿಗ್ಗೆ ನಾನು ಅವರ ವಾಟ್ಸಪ್ಗೆ ಕಳಿಸ್ತೇನೆ. ಅದನ್ನು ಗುರುತಿಸಿಕೊಂಡು ಅವರು ನನಗೆ ಇವತ್ತು ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಬಂದು, ದೇವಸ್ಥಾನ ನಂತರ ನನಗೆ ಮಲಬಾರ್ ಗೋಲ್ಡಿನವರು ಬೆಳಿಗ್ಗೆ ಉಪಹಾರವನ್ನು ನನ್ನ ಆಫೀಸಲ್ಲಿ 6 ಗಂಟೆಗೆ ತಂದಿರ್ತಾರೆ. 7:45 ಇಲ್ಲಿ ಬರುವಾಗ ಅದನ್ನು ಫಸ್ಟಿಗೆ ನನ್ನ ಉಪಹಾರವನ್ನು ತಿಂದು ನಂತರ ಎಲ್ಲ ನನ್ನ ಕೆಲಸಕ್ಕೆ ಚಟುವಟಿಕೆ ಶುರು ಮಾಡಿದೆ. ಯಾಕಂದರೆ ಉಪಹಾರ ಬೆಳಿಗ್ಗೆ ತಿನ್ನದಿದ್ದರೆ ಮತ್ತೆ ನನಗೆ ತಿನ್ನಲಿಕ್ಕೆ ಆಗೋದಿಲ್ಲ. 9:30-10 ಗಂಟೆ ಆದರೆ ನನಗೆ ಹಸಿವು ಹೋಗ್ತದೆ, ಮತ್ತು ನನ್ನ ಆರೋಗ್ಯಕ್ಕೆ ತೊಂದರೆ ಆಗ್ತದೆ. ನಾನು ಫಸ್ಟಿಗೆ ಬಂದು ನನ್ನ ಕೆಲಸ ಅದು ಉಪಹಾರ ಮಾಡಿಕೊಂಡು ಮತ್ತೆ ಹೇಳಿಕೊಂಡು ನನ್ನ ಮಧ್ಯಾಹ್ನದ್ದು ಮತ್ತು ರಾತ್ರಿಯ ಟಿಫಿನ್ ಬಾಕ್ಸನ್ನು ಇಲ್ಲಿಯ ಶ್ರೀರಕ್ಷೆ ಅಂತ ಹೋಟೆಲ್ ಅಲ್ಲಿ ಕೊಟ್ಟು ಬರೋದು. ಅದರ ನಂತರ ನಂದು ಚಟುವಟಿಕೆ ಶುರು. ಎಲ್ಲಿ ಕರೆದ್ರು ಹೋಗ್ತೇನೆ. ಎಷ್ಟು ಹೊತ್ತು ಬರ್ತದೆ ಫೋನ್ಗಳು? ಅಲ್ಲ, ಫೋನು ಯಾವ್ಯಾವ ರೀತಿ ಬರ್ತದೆ. ಇಲ್ಲಿ ನಾನು ದನ ಬಿತ್ತು, ಮಂಗ ಬಿತ್ತು, ಬಾಯಿಗೆ ಬೆಕ್ಕು ಬಿತ್ತು, ಮತ್ತೆ ಅಲ್ಲಿ ಒಬ್ಬರು ಬಿದ್ದಿದ್ದಾರೆ, ಒಬ್ಬರು ದನ ಓಡ್ತಾ ಉಂಟು, ಎಲ್ಲ ಯಾವ ರೀತಿಯೂ ಬಂದರೂ ನನ್ನ ಹತ್ರ ಆಗುವುದಿಲ್ಲ ಅಂತ ಹೇಳುವುದಿಲ್ಲ, ಹೇಳೂ ಇಲ್ಲ. ಈ ಪ್ರಾಣಿಗಳ ವಿಷಯ ಬಂದಾಗ ಯಾವ ರೀತಿ ಅನುಭವ ಇದೆ? ಪ್ರಾಣಿ ಅಂತ ಹೇಳಿದ್ರೆ ಈ ದನಗಳು ತುಂಬಾ, ಇಲ್ಲಿ ಬಿಡಾಡಿಗರ ದನಗಳು ತುಂಬಾ ಇದೆ. ಮಠದಲ್ಲಿ ಸಾಕುವಂತ ದನ, ಅಥವಾ ಈಗ ದನ ಅಂತ ಹೇಳಿದ್ರೆ ಹೆಣ್ಣು ದನ ಆದ್ರೆ ಇಟ್ಕೊಳ್ತಾರೆ, ಸಾಕ್ತಾರೆ, ಬಿಟ್ಟು ಬಿಡ್ತಾರೆ. ಆ ಗೂಳೆ ಬಿಟ್ಟುಕೊಳ್ಳೆ ಇಲ್ಲಿ ಎಲ್ಲ ಈ ಕತ್ಕೊಂಡು ಹೋಗುವ ಸಂಖ್ಯೆ ಜಾಸ್ತಿ ಇದೆ. ಆ ಕತ್ಕೊಂಡು ಹೋಗುವ ಸಂಖ್ಯೆ ಜಾಸ್ತಿ ಇದ್ರೆ ನಾನು ಅದನ್ನು ಹತ್ತಿರದ ಮನೆಯವರ ಹತ್ರ ಹೇಳಿ ಅದನ್ನು ಕಟ್ಟಿಸಿ ಹಾಕಿ ಅದನ್ನು ನಾನು ನನ್ನ ಬೇರೆ ಬೇರೆ ಟೆಂಪೋದಲ್ಲಿ ಹಾಕಿಕೊಂಡು ನಾನು ಇಲ್ಲಿ ಹೋಗ್ತೇನೆ. ಇಲ್ಲಿ ನಮ್ಮ ಪೇಜಾವರ ಮಠ ಸ್ವಾಮೀಜಿಯವರ ಅನುಮತಿ ಪಡೆದುಕೊಂಡು ಅವರ ಆಶ್ರಮಕ್ಕೆ, ನೀಲಾವರಿಕೆ ಆಶ್ರಮಕ್ಕೆ ಹಾಕ್ತೇನೆ. ಅಲ್ಲಿ ಸಾಧಾರಣ ಒಂದು 100-150 ಮೇಲೆ ಆಶ್ರಮಕ್ಕೆ ನಾನು ಹಾಕಿದ್ದುಂಟು. ಅದೇ ಮಿನಿ ಏನಾದ್ರು ಪೆಟ್ಟಾಗಿ ಬಿದ್ದಿದ್ರೆ ನಮ್ಮ ಸಂದೀಪ್ ಶೆಟ್ಟಿ ಡಾಕ್ಟರ್ ಇದ್ದಾರೆ, ಅವರನ್ನು ನಾನು ಕರೆಸಿ ಅವರಿಗೆ ಬೇಕಾದ ಚಿಕಿತ್ಸೆಯನ್ನು ಪಡಿಸಿ ಅದನ್ನು ನಾನು ಕಟ್ಟಿ ಹಾಕಿ ಗುಣಮುಖ ಹಾಕಿ ಬಿಡ್ತೇನೆ. ಯಾಕಂದ್ರೆ ಅದನ್ನು ಹಾಕ್ಲಿಕ್ಕೆ ಆಗುದಿಲ್ಲ. ಆ ರೀತಿಯಾಗಿ ನಾನು ಅದನ್ನು ಮಾಡುವಂತ ಕೆಲಸ ಮಾಡ್ತಿದ್ದೇನೆ. ನವಿಲುಗಳು ಶಾರ್ಟ್ ಸರ್ಕ್ಯೂಟ್ ಆಗಿ ಬೀಳ್ತದೆ, ಅಥವಾ ಏನಾದರೂ ಬೇರೆ ಬೇರೆ ಸಮಸ್ಯೆಗಳು ಬೀಳ್ತವೆ. ಏನು ಬೀಳಿ ನನಗೆ ಹೇಳ್ತಾರೆ, ನಾನು ಹೋಗ್ತೇನೆ. ಹೋಗಿ ಬಂದು ನಾನು ಅದನ್ನು ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡಿ ಮೊದಲು ಹೋಗಿ ಉದ್ಯಾವರಕ್ಕೆ ಹೋಗಿ ಅದು ಚಿಕಿತ್ಸೆ ಪಡಿಸಿ ಅರಣ್ಯ ಇಲಾಖೆ ಕೊಡ್ತೇನೆ. ಅರಣ್ಯ ಇಲಾಖೆ ಏನು ಮಾಡ್ತಾರೆ, ಅದನ್ನು ಒಳ್ಳೆ ರೀತಿಯಲ್ಲಿ ಸಾಕಿ ಅದನ್ನು ಅವರು ಟ್ರೀ ಪಾರ್ಕ್ ಮಣಿಪಾಲದಲ್ಲಿ ಅಲ್ಲಿ ಬಿಡ್ತಾರೆ, ಮತ್ತು ಎಲ್ಲಿ ಬಿಡ್ತಾರೆ ಇಲ್ಲಿ ಬಿಡ್ತಾರೆ. ಅದು ಸತ್ತರೆ ಅದನ್ನು ಬೇಕಾಗುವಂಥ ವ್ಯವಸ್ಥೆಯನ್ನು ಮನುಷ್ಯರೇ ಹೇಗೆ ಮಾಡ್ತಾರೆ ಹಾಗೆ ನಾನು ಅದನ್ನು ದಫನ ಮಾಡ್ತೇನೆ. ಅರಣ್ಯ ಇಲಾಖೆಯ ಸಂದರ್ಭದ ಸಮ್ಮುಖದಲ್ಲೇ ಅವರ ಜಾಗದಲ್ಲೇ ಅದನ್ನು ಇದು ಮಾಡ್ತೇನೆ ನಾನು. ಮಂಗ ಬಿದ್ದರೂ ಹಾಗೆ, ಮಂಗ ಮೊದಲು ಅದನ್ನು ಈಗ ಹೂಳ್ಲಿಕ್ಕಿಲ್ಲ. ಮಂಗವನ್ನು ಯಾವುದು ತಿನ್ನುವಂಥ ಪ್ರಾಣಿಗೆ ಬಿಸಾಡಬೇಕು. ಹೌದಾ? ಹೌದು. ಈಗೆಲ್ಲ ಉಳ್ಳಿಕ್ಕೆ ಯಾವುದು ಇಲ್ಲ. ಮಂಗ ಅಂತೇಳಿ ಮಂಗನ ಕಾಯಿಲೆ ಬರ್ತದೆ ಅಂತ ಹೇಳೋದು ಕೆಲವು ಸಂದರ್ಭದಲ್ಲಿ ಹೇಳಿಕೊಂಡು ನಾನು ಉಳ್ತೇನೆ. ಯಾಕಂತ ಹೇಳಿದ್ರೆ ಬಿಸಾಡಿದರೆ ಪ್ರಾಣಿಗಳು ತಿನ್ನುವುದಿಲ್ಲ, ಅಥವಾ ಮನುಷ್ಯರು ಓಡಾಡೋ ಜಾಗದಲ್ಲಿ ಕಾಯಿಗಳು ಬರ್ತವೆ, ಮಂಗನ ಕಾಯಿಗಳು ಬರ್ತಾವಾಗ ಅದನ್ನು ನಾವು ಹೂಳುವಂತ ನಾನು ಕರ್ತವ್ಯವನ್ನು ಮಾಡ್ತಿದ್ದೆ. ಹಾಗೆ ಮತ್ತೆ ಯಾವುದು ಪ್ರಾಣಿಯೂ ನಾವು ಬಿಡುದಿಲ್ಲ, ಯಾವುದೇ ಆಗಲಿ. ಇಲ್ಲಿರುವಂಥ ಈ ಮತ್ತೆ ಚಿರತೆ ನನಗೆ ಯಾವಾಗ ಬರಲಿಲ್ಲ ಈಶ್ವರಿಗೆ, ಅದಕ್ಕೊಂದು ನನಗೆ ಬಂದರೂ ಹೋಗ್ತೇನೆ ನಾನು. ಹಾಗೆ ಬಂದಂಗೆ ಈಶ್ವರೇ ಬರಲಿಲ್ಲ. ನಾಯಿಗಳು ಸಿಕ್ಕಾಪಟ್ಟೆ. ನಾಯಿಗಳು ಹೇಳ್ಬೇಕು. ನಮ್ಮ ಇಲ್ಲಿ 2 ನಾಯಿ ಉಂಟು. ಅದಕ್ಕೆ ಒಂದು ಆಪರೇಷನ್ ಆಯ್ತು. ಅದಕ್ಕೆ ಆಪರೇಷನ್ ಹೋಗುವಾಗ ಅದು ತಪ್ಪಾಗಿ ದೊಡ್ಡ ಗುಳ್ಳೆ ಥರ ಆಯಿತು. ಆ ಗುಳ್ಳೆ ಥರ ಆಗುವಾಗ ನಾನು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡಿಸಿ ಡಾಕ್ಟರ್ ಹೇಳಿದ್ರು, ಇಲ್ಲಿ ಬೇಕಾಗುವಂಥ ವ್ಯವಸ್ಥೆ ಇಲ್ಲ, ಇದಿಲ್ಲ, ನೀವು ಎಂಥದ್ದು ಉಂಟು ಅಲ್ಲಿ ಮಾಡಿ, ಸತ್ತರೆ ಸಾಯ್ತಾ ಇಲ್ಲ ಬಿಡಿ ಅಂತೇಳಿ ಅವ್ರು ಮಾಡಿಬಿಟ್ಟು. ಈಗಲೂ ನಾಯಿ ಉಂಟು. ಈಗ ನಾಯಿ ನನ್ನ ಆಂಬ್ಯುಲೆನ್ಸಲ್ಲಿ ಗಾಡಿ ಯಾರಾದ್ರು ಬೇರೆ ಗಾಡಿ ನಿಂತರೆ ಅಲ್ಲಿ ಕೂತ್ಕೊಂಡು ಬೊಗಳ್ತದೆ, ಹೇಳ್ತದೆ. ಅದು ಅಂದರೆ ಅಷ್ಟು ಪ್ರೀತಿ ನಾನು ರಕ್ಷಣೆ ಮಾಡ್ತದೆ. ಹೌದು. ಹಾಗೆ ಅಂತ ಕೆಲವಿದೆ. ಕಾಟು ನಾಯಿ ಸಹ, ಬಿಡಾಡಿ ನಾಯಿ. ಅದಕ್ಕೆ ನಾನು ಬೆಳಿಗ್ಗೆ ನಾನು ಬಿಸ್ಕೆಟ್ ಹಾಕೋದು, ಸಂಜೆ ಬಿಸ್ಕೆಟ್ ಹಾಕ್ತೇನೆ. ಅದು ಬಿಸ್ಕೆಟು ಮತ್ತು ನಿಮ್ಮದು ಇಡ್ಲಿ ಬನ್ಸು ಗಿನ್ಸು ಎಲ್ಲ ತಿನ್ನೋದಿಲ್ಲ. ಬಿಸ್ಕೆಟು ಮತ್ತು ಈ ಕೋಳಿಯ ಎಲುಬು ಮತ್ತು ಮೀನಿನ ಮುಳ್ಳು, ನಿಮ್ಮದು ಅನ್ನಗಿನ್ನ ಯಾವ ತಿನ್ನೋದಿಲ್ಲ.